ಮೀನಿದೆ ಇವಾಗ. ಇದ್ರ ಮೀನ್ ಹೆಸರು ಬಂದ್ಬಿಟ್ಟು ಕಾಟ್ಲಾ ಅಂತ ಹೇಳಿ. ನಮ್ಮ ಸೈಡ್ ಇರೋರು ಎಲ್ರಿಗೂ ಗೊತ್ತಿರುತ್ತೆ ಕಾಟ್ಲಾ ಮೀನು. ಗೈಸ್ ಇದಿಷ್ಟು ಮೀನ್ ಬಂದ್ಬಿಟ್ಟು ಸಾಂಬಾರ್ ಮಾಡಕ್ಕೆ, ಮತ್ತೆ ಇದಿಷ್ಟು ಮೀನ್ ಬಂದ್ಬಿಟ್ಟು ಫ್ರೈ ಮಾಡಕ್ಕೆ. ನಮ್ಮ ಸಾರು ಇವಾಗ ಕೊತ 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 ಅಂತ ಕುದಿಯೋದನ್ನ ಸೌಂಡ್ ಮಾಡ್ತಾ ಐತಿ. ಈ ಮೀನ್ ಫ್ರೈಗೆ ಒಂದ್ ಕರ್ಬೇವ್ ಸೊಪ್ಪಿನ ಎಲೆನ ಹಿಂದ್ಗಡೆ ಕೊಟ್ಟಾಳೆ. ಇದೊಂಥರ ಫ್ಲೇವರ್ ಕೊಡುತ್ತೆ ಚೆನ್ನಾಗಿ. ಇವ್ರು ಊಟ ಮಾಡೋದೆಲ್ಲ ವಿಡಿಯೋ ಮಾಡಿಲ್ಲ, ನಾನ್ ಊಟ ಮಾಡೋದ್ ಮಾತ್ರ ವಿಡಿಯೋ ಮಾಡ್ತಾ ಇದ್ದಾರೆ. ಗೈಸ್ ನಮಸ್ಕಾರ, ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ನಾವಿವಾಗ ಮೀನ್ ತರಕ್ ಹೊಂಟಿವಿ. ಒಳ್ಳೆ ಒಂದು ದೊಡ್ಡ ಮೀನ್ ಹಿಡ್ಕೊಂಬರೋಣ. ಬಡ್ಜೆಟ್ ಎಷ್ಟೈತಿ ನೋಡೋಣ. ಈಗ ಬಡ್ಜೆಟ್ ಮೇಲೆ ಮೀನ್ ತಗೊಂಡು ಒಂದ್ ಕ್ಯಾನ್ ನೀರ್ ತುಂಬ್ಕೊಂಬರೋಣ. ನೋಡ್ರಿ ನೀರು ಇಲ್ಲ, ಖಾಲಿ ಆಗೈತಿ. ಒಂದ್ ಸ್ವಲ್ಪ ನೀರ್ ಐತಷ್ಟೇ. ನೀರ್ ತಗೊಂಡ್ ಬರೋಣ ಸರಿನಾ? ಇವಾಗ ಇವಳು ನೋಡ್ರಿ ಕೀ ಕೊಡ್ತಾ ಇದ್ದಾಳೆ. ಹೋಗೋಣ ಸರಿ. ಏನೋ ಕುಡಿತಾ ಇದ್ದಾಳಪ್ಪ. ಗೈಸ್ ಇವಾಗ ನಾವು ಮೀನ್ ತಗೊಳ್ತೀವಲ್ಲ, ಯಾವಾಗ್ಲೂ ಅಲ್ಲೇ ಬಂದಿದೀವಿ. ಬರ್ರಿ ಯಾವ್ಯಾವ ತರ ಮೀನ್ಗಳು ಇದಾವೆ ಏನು ಅಂತ ಹೇಳಿ ನೋಡೋಣ. ಒಂದು ಕಾಟ್ಲಾ ಮೀನ್ನ ಇವಾಗ ತಗೊಂಡಿದೀವಿ. ಗೈಸ್ ಇದು ನಮ್ಮ ಮೀನು, ನಾವಿವಾಗ ತಗೊಂಡ್ವಿ. ಕುಕ್ಕು ಇವರಲ್ಲ, ಇವ್ರೇನು ಅಡುಗೆ ಮಾಡಲ್ಲ. ನಮ್ಮ ಮನೆ ಇರೋದು 3ನೇ ಫ್ಲೋರಲ್ಲಿ. ಇದನ್ನ ಹೊತ್ಕೊಂಬರೋದ್ರೊಳಗೆ ಚಿತಲ್ ಪತಲಾಗ 12 ಆಯ್ತು. ಇವಳು ನೋಡ್ರಿ ಒಂಚೂರು ಹೆಲ್ಪ್ ಮಾಡ್ತಾಳಂದ್ರೆ ಹೆಲ್ಪಿಗೆ ಬರ್ತಾ ಇಲ್ಲ. ಇವಾಗ ಜಸ್ಟ್ ಹೋಗಿ ಮೀನನ್ನ ತಗೊಂಡು ನಾವು ಬಂದ್ವಿ ಆಯಿತಾ. ಆ ಮೀನನ್ನ ಇವಾಗ ತೊಳೆದು ಸಾರು ಮಾಡಿ ಏನು ಮಾಡ್ತಾಳೆ ನೋಡೋಣ. ಹೆಂಗಿರುತ್ತೆ ನೋಡೋಣ. ಸಕ್ಕ ಸುಸ್ತಾಯಿತು, ಯಾಕಂದರೆ ನೀರನ್ನ ಹೊತ್ಕೊಂಬಂದೆ ನಾನು, ಅದಕ್ಕೋಸ್ಕರ. ಅಲ್ಲ ಗೈಸ್, ತಲೆನೇ ಇಷ್ಟು ದೊಡ್ಡಕ್ಕಿದೆ ಅಂದರೆ ನೋಡ್ರಿ ಹೆಂಗಿರ್ಬೋದು ಮೀನಿದು ಅಂತ. ಇದೆಲ್ಲ ಮೀನು. ಇವಾಗ ಇವಳು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ತಾಳೆ. ಮಸಾಲಕ್ಕೆ ಹುರಿಯೋದಕ್ಕೆ ಇಟ್ಕೊಂಡಳೆ. ಸೌಂಡು ಚಟಪಟ ಅಂತ ಸಿಡಿತಾ ಇದೆ. ನಮ್ಮ ಮೇನ್ ಹೆಡ್ ಕುಕ್ ಬಂದ್ಬಿಟ್ಟು ಇಲ್ಲಿ ತಿರ್ಸ್ತಾ ಇದ್ದಾರೆ ಅದನ್ನ. ಇಷ್ಟು ಮೀನಿದೆ ಇವಾಗ. ಇದ್ರ ಮೀನ್ ಹೆಸರು ಬಂದ್ಬಿಟ್ಟು ಕಾಟ್ಲಾ ಅಂತ ಹೇಳಿ. ನಮ್ಮ ಸೈಡ್ ಇರೋರು ಎಲ್ರಿಗೂ ಗೊತ್ತಿರುತ್ತೆ ಕಾಟ್ಲಾ ಮೀನು, ಯಾಕಂದ್ರೆ ತಿನ್ನಕ್ಕೆ ಸಖತ್ತಾಗಿರುತ್ತೆ. ಇವಾಗ ಏನು ಅಡುಗೆ ಮಾಡ್ತೀಯ ಹೇಳೋ? ಸಾಂಬಾರು ಫ್ರೈ. ಅಪ್ಪಾಜಿ ಸಾಂಬಾರು ಫ್ರೈ ಕಾಟ್ಲಾ ಮೀನು ನಿನ್ನ ಮೊದಲೇ ತಿಂದಿರ್ತೀಯ, ಯಾವ ಥರ ಇರುತ್ತೆ? ಬರೋದು ಸೂಪರ್ ಆಗಿರುತ್ತೆ. ಮಸಾಲೆಗೆ ಏನೇನ್ ಹಾಕ್ತೀನಿ ಅಂತ ಹೇಳ್ತೀನಿ ಬರ್ರಿ, ಆಮೇಲೆ ಎಲ್ಲ ಕೇಳ್ತಾರೆ. ಒಂದ್ ಈರುಳ್ಳಿ, ಒಂದ್ ಟೊಮೆಟೊ, ಆಮೇಲೆ 2 ಬೆಳ್ಳುಳ್ಳಿ ಮೀಡಿಯಂ ಸೈಜ್, ಕರಿಬೇವಿನ ಸೊಪ್ಪು, ಜೀರಿಗೆ, ಕಾಳುಮೆಣಸು, ಶುಂಠಿ ಇಷ್ಟ ಹಾಕೀನಿ. ಇದಕ್ಕೆ ಇವಾಗ ಫ್ರೈ ಆದ್ಮೇಲೆ ಅರಿಶಿನ ಪುಡಿ, ಧನಿಯಾ ಪುಡಿ, ಆಮೇಲೆ ಮೆಣಸು ಆ್ಯಡ್ ಮಾಡೋದಾ? ಸರಿ. ಕಾಯಿ ತುರಿ, ತೆಂಗಿನಕಾಯಿ. ನೋಡ್ರಿ ಮೀನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಯಾಳೆ. ಹೆಂಗಿದೆ ಅಂತ ಹೇಳಿ. ಇದನ್ನೆಲ್ಲ ತೊಳೆದು ಮುಗಿಸ್ಲಿ ಸರಿನಾ? ಇದನ್ನ ತೊಳೆದ್ ನೋಡ್ರಿ ಕಡೆಗೆ ನನಗೆ ತಿನ್ನೋ ಮನ್ಸಾಗಲ್ಲ. ವಿಷಯ ಹೇಳ್ಬೇಕು, ಇವ್ರ ಮೀನ್ ಅಂಗಡಿಗೆ ಹೋಗಿ ನಿಂತ್ರೆ ನಂಗೆ ಇಲ್ಲೇ ಊಟ ಹಾಕೊಡ್ತೀನಿ, ಹಾಕೊಟ್ರು ಊಟ ಮಾಡ್ತೀನಿ ಅಂತಾರೆ. ಆದ್ರೆ ಮೀನ್ ತೊಳೆಯಕ್ ಬಂದ್ರೆ ಮಾತ್ರ ಬರಲ್ಲ. ಇವಾಗ ತೊಳೆದು ಒಳ್ಳೆ ಅದ್ಭುತವಾಗಿ ಸಾರು ಮಾಡು, ಹೊಟ್ಟೆ ತುಂಬ ಬಂದು ತಿಂತೀವಿ. ಇವಾಗ ಜಸ್ಟ್ ಮೀನನ್ನ ತೊಳ್ಕೊಂಡು ಬಂದ್ಲು. ಇದು ಬಂದ್ಬಿಟ್ಟು ಮಸಾಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿರೋದು. ಕಾಯಿ ಕೂಡ ತುರ್ಕೊಂಡಳೆ. ಈ ಮೀನು ಇವಾಗ ಫ್ರೆಶ್ ಆಗಿ ತೊಳ್ಕೊಂಬಂದಾಳೆ. ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಗೈಸ್ ಇದಿಷ್ಟು ಮೀನು ಬಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ, ಮತ್ತು ಇದಿಷ್ಟು ಮೀನು ಬಂದ್ಬಿಟ್ಟು ಫ್ರೈ ಮಾಡೋಕ್ಕೆ. ಇವಾಗ ಕಾಯಿ ತುರಿನ ಇದು ಮಸಾಲಾಗೆ ಹಾಕ್ಕೊಂಡಿದ್ದಾಳೆ. ಇವಾಗ ಮಿಕ್ಸಲ್ಲಿ ಹೊಡೆದು ಖಾರನ ಮಾಡ್ಕೊತಾಳೆ. ಖಾರ ಮಾಡ್ಕೊಂಡು ಸಾಂಬಾರಿಗೆಲ್ಲ ಇಟ್ಕೊತಾಳೆ. ಸಾಂಬಾರೆಲ್ಲ ಆಗೋದ್ರೊಳಗೆ ನಾನಿವಾಗ ಹೀಟ್ರನ್ನ ಹಾಕ್ಕೊಂಡಿದ್ದೀನಿ. ಸ್ನಾನನ ಮಾಡಿಕೊಂಡು ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಈ ಫ್ರೈ ಮಾಡೋ ಮೀನಿಗೆ ಬಂದ್ಬಿಟ್ಟು ಲಿಂಬು ಹಣ್ಣು ಮತ್ತು ಉಪ್ಪು, ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡೋದು. ಅಂದರೆ ಮಿಕ್ಸ್ ಮಾಡಿ ಕಲಸಿ ಅದನ್ನ ಒಂದು ಸೈಡಲ್ಲಿ ಇಡೋದು ಅಲ್ಲ? ಕರೆಕ್ಟ್. ಗೈಸ್ ನಮ್ಮ ಕಾಟ್ಲಾ ಮೀನು ಸಾರು ಕುದೀತಾ ಇದೆ. ಇವಾಗಿನ್ನೂ ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗೈತೆ. ಇದು ಬಂದ್ಬಿಟ್ಟು ಮೀನು ಫ್ರೈಗೆ ರೆಡಿ ಮಾಡ್ಕೊಂಡಳೆ. ಇವಾಗ ರವಾನ ಹಾಕ್ಬಿಟ್ಟು ಇದನ್ನ ಮಾಡ್ತಾಳೆ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಳೆ. ಗೈಸ್ ನಾನಿವಾಗ ಜಸ್ಟ್ ಸ್ನಾನನ ಮುಗಿಸ್ಕೊಂಡು ಬಂದೆ. ದೇವ್ರಿಗೆ ಕೈ ಮುಗ್ಯಾನ. ಗೈಸ್ ನಮ್ಮ ಪುಟ್ಟ ದೇವರ ಮನೆ ಇದು. ದೇವರಿಗೆ ಕೈ ಮುಗಿದೆ. ನಮ್ಮ ಸಾರು ಇವಾಗ ಕೊತ 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 ಅಂತ ಕುದಿಯೋದನ್ನ ಸೌಂಡ್ ಮಾಡ್ತೈತಿ. ನಮ್ಮ ಕಾಟ್ಲಾ ಮೀನು ಬೇಯಕ್ಕೆ ರೆಡಿ ಆಗ್ತೈತಿ. ಇನ್ನೇನು ನಮ್ಮ ಕಾಟ್ಲಾ ಮೀನು ಫ್ರೈ ಬೇಯೋದಕ್ಕೆ ಅಂದರೆ ಇವಳು ರೆಡಿ ಮಾಡೋದಕ್ಕೆ ಮಾಡ್ಬೇಕು ಇವಾಗ. ನೋಡ್ರಿ ಸರ್, ನೋಡ್ರಿ ಹೆಂಗೆ ಕುದಿತೈತಿ ಅಂತ ಹೇಳಿ. ಇವಾಗ ಟೇಸ್ಟ್ ನೋಡ್ತಾಳೆ ನೋಡ್ರಿ ಮಾನಸ. ಮತ್ತು ಹೊಟ್ಟೆ ಬಾಯಿ ಹಾಕ್ಬಿಟ್ಟು ಹುಷಾರಿ, ನಿಧಾನ. ಆಯ್ತು ಆಯ್ತು. ಇನ್ನೂ ಏನೋ ಬೇಕು, ಏನು ಅಂತ ಗೊತ್ತಾಗ್ತಾ ಇಲ್ಲ.
ಗೈಸ್ ಉಪ್ಪು ಬೇಕಂತೆ, ಅವಳು ಉಪ್ಪು ಹಾಕ್ಲಿ, ನೀರು ಖಾಲಿ ಆಗೈತಿ, ಕೆಳಗಡೆ ಹೋಗಿ ನೀರು ಟ್ಯಾಂಕ್ ಮೋಟ್ರ್ ಆನ್ ಮಾಡಿ ಬರ್ತೀನಿ. ನನ್ನ ಜೊತೆ ಬರ್ರಿ ಇವಾಗ ನೀವು. ನಾವು ಕೆಳಗಡೆ ಈಗ ಫಸ್ಟ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರ್ಗೆ ಹೋಗಿ ನೀರನ್ನ ಆನ್ ಮಾಡಿಬಿಟ್ಟು ಬರೋಣ, ಸರಿನಾ? ಬಿದ್ದಿದ್ರೆ ಕಷ್ಟ, ಮೊಬೈಲ್ ಆಮೇಲೆ ವೀಡಿಯೋ ಮಾಡ್ತೀನಿ. ಅಪ್ಪ ಗೈಸ್ ನಾನು ಕೆಳಗಡೆ ಹೋಗಿ ಈಗ ಮೋಟ್ರ್ ಆನ್ ಮಾಡಿ ಬಂದೆ, ಸುಸ್ತಾಗೋತು ನೋಡ್ರಿ. ಸೀತಾಫಲ ಹಣ್ಣಾಗೈತಿ ಇದು. ನಮ್ಮ ಕಡೆ ಸೀತಾಫಲ ಅಂತವ, ನಮ್ಮ ಅಪ್ಪಾಜಿ ರಾಮಫಲ ಅಂತ ಕರಿತೈತಿ. ಯಾವ ಫಲನೇನೋ ಗೊತ್ತಿಲ್ಲ, ಕಮೆಂಟಲ್ಲಿ ಹೇಳ್ರಿ. ಈ ರಾಮಫಲ ಈ ಸೀತಾಫಲನ ನಾವು ತಿನ್ನೋಣ. ಹಂಗೆ ನೆಲ್ಲಲ್ಲಿ ನೀರು ಕೂಡ ಬಂತು. ಇವಾಗ ಇಟ್ಟಿರೋ ಮೀನು ಐತಲ್ಲ, ಆ ಮೀನನ್ನ ಈಗ ರವೆ ಐತಲ್ಲ, ರವೆ ತಗೊಂಡು ಒಂದು ಮೀನು ಇಲ್ಲಿ ಹಾಕ್ಕೊಂಡು ಅಥವಾ ರವೆನ ಇದ್ರ ಮೇಲೆ ಹಿಂಗೆ ಸುರ್ಕಿಂತಾಳೆ. ಇವಾಗ ಸುರ್ಕಿಂದು ಆ ಮೀನನ್ನ ಅದಕ್ಕೆ ಉರುಳಾಡ್ಸಿದ್ರೆ ಆಯ್ತು, ಅಷ್ಟೇ ಮೀನು ಫ್ರೈ ರೆಡಿ. ಆಮೇಲೆ ಬೇಯಿಸ್ಬಿಟ್ರೆ ಮುಗೀತು. ಇದು ಮುಗೀತಾನ ಲೈಟಾಗಿ ಕುದಿತೈತೆ. ಮತ್ತೆ ರೊಟ್ಟಿ ಇದಾವೆ, ಬೆಳಗ್ಗೆ ಮಾಡಿದೆವು, ಇದೇ ರೊಟ್ಟಿ ಹಾಕಿ ಒಗ್ತಾ ಒಗಿಬೇಕು ಈಗ. ಇಲ್ಲಿ ನೋಡ್ರಿ, ಇವಾಗ ಇದು ರವೆ ಹಾಕಿನ್ಲಲ್ವಾ, ಈಗ ರವೆ ಹಾಕ್ಯಾಳೆ, ಸರಿನಾ? ಈ ರವೆ ಹಾಕಿನಿದ್ರ ಮೇಲೆ ಒಂದು ಮೀನು ಪೀಸ್ ತೆಗೆದ್ಬಿಟ್ಟು ಉರುಳಾಡಿಸ್ತಾಳೆ ಅಷ್ಟೇ. ಅಲ್ಲಿಗೆ ಕೇಳ್ಕತ್ತಮ್ಮ ದುಕಾನ್ ಬಂದಾಗತ್ತೆ. ಹಾಗೆ ಮೀನು ಫ್ರೈಗೆ ಎಲ್ಲ ರವೆ ಮೆತ್ಕೊಳತ್ತೆ. ಮೆತ್ಕೊಂಡಿರೋ ರವೆನ ತಗೊಂಡೋಗಿ ತವದ ಮೇಲೆ ಇಟ್ಟ ತಕ್ಷಣ ತವಾ ಫ್ರೈ ಆಗುತ್ತೆ. ಇಲ್ಲ ಅಂತಂದರೆ ಎಣ್ಣೆಲಿ ಬಿಟ್ಟರೆ ಅದು ಎಣ್ಣೆ ಫ್ರೈ ಆಗುತ್ತೆ, ಎಣ್ಣೆ ಕುಡಿದ್ಬಿಟ್ಟು. ನೋಡಿರಿ ಇವಾಗ ರವದಲ್ಲಿ ಉರುಳಾಡ್ಸಿ ತೆಗ್ದಿರೋ ಅಂಥ ಮೀನು ಹಿಂಗೈತೆ. ಈ ಮೀನನ್ನ ತೆಗೆದ್ಬಿಟ್ಟು ಈಗ ತವಕ್ಕೆ ಹಾಕಿದರೆ ಹಿಂಗೆ ಚೊಟ ಚೊಟ ಅಂತ ಬೆಂದು ಈಗ ಪಟ ಅಂತ ನಾವು ತಿನ್ನೋಕ್ಕೆ ರೆಡಿ ಆಕೈತಿ. ತಿಂದ ತಕ್ಷಣ ಕಳೆದೇ ಹೋಗಿರ ಹಂಗೆ. ಗೈಸ್ ನೋಡ್ರಿ, ಮೀನನ್ನ ಈಗ ತವಾಗ ಹಾಕ್ಯಾಳೆ, ಚಟಪಟ ಅಂತ ಹೇಳಿ ಹೊಡ್ತಾ ಇದ್ದಾವೆ. ಈ ಮೀನು ಚೆನ್ನಾಗಿ ಬೆಂದಾದ್ಮೇಲೆ ತಿಂದರೆ ತುಪ್ಪ ತಿನ್ನಂಗೆ ಆಗುತ್ತೆ. ಕಾಟ್ಲಾ ಮೀನು, ಕೆಲವೊಬ್ರು ಕಾಟ್ಲಾ ಅಂತಾರೆ, ಇನ್ನು ಕೆಲವೊಬ್ರು ಕಾಂಟ್ಲಾ ಅಂತಾರೆ, ಏನೇನೋ ಹೇಳ್ತಾರೆ. ನಮ್ಮೂರ ಕೆರೆಯಲ್ಲೂ ಸಿಗುತ್ತೆ ಈ ಮೀನು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಮೀನು ಫ್ರೈಗೆ ಒಂದು ಕರಿಬೇವು ಸೊಪ್ಪಿಂದ ಎಲೆನ ಹಿಂದ್ಗಡೆ ಕೊಟ್ಟಾಳೆ. ಇದೊಂಥರ ಫ್ಲೇವರ್ ಕೊಡುತ್ತೆ ಚೆನ್ನಾಗಿ, ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ನೋಡಿರಿ, ಇದೇ ತವಾ ಫ್ರೈ, ಇದೇ ಮೀನು ಫ್ರೈನ ನೀವು ಹೊರಗಡೆ ತಿನ್ನಬೇಕು ಅಂತಂದರೆ ಒಂದು ಪೀಸಿಗೆ 100 ರೂಪಾಯಿ 200 ರೂಪಾಯಿ ಹಿಂಗೆ ಹೇಳ್ತಾರೆ ಒಳ್ಳೊಳ್ಳೆ ಹೋಟ್ಲಲ್ಲಿ. ಅದ್ರ ಬದಲು ಹಿಂಗೆ ಮನೇಲಿ ತಂದ್ಕೊಂಡು ನಾವೇ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದು ರೆಸಿಪಿ ಅಂದರೆ ಇದೇ ಥರ ನೀವು ಬೇರೆ ಶೈಲಿಯಲ್ಲಿ ಮಾಡ್ತಾಯಿದ್ರೆ ಈ ಥರ ಶೈಲಿಯಲ್ಲಿ ಒಂದು ಸಲ ಟ್ರೈ ಮಾಡಿರಿ, ಹೆಂಗಿರುತ್ತೆ ಅಂತ ಹೇಳಿ ನಮಗೂ ಕಮೆಂಟಲ್ಲಿ ತಿಳಿಸ್ರಿ, ಸರಿನಾ? ಗೈಸ್ ಇದು ಬಂದ್ಬಿಟ್ಟು ಮೀನು ತಲೆ ಅಂದರೆ ನಮ್ಮ ಅಪ್ಪಾಜಿಗೆ ತುಂಬ ಇಷ್ಟ. ನಮ್ಮ ಅಪ್ಪಾಜಿಗೆ ಮತ್ತು ನಮ್ಮ ಅಜ್ಜಿಗೆ ತುಂಬ ಇಷ್ಟ. ತಿನ್ನಪ್ಪಾಜಿ ಹೇಳು. ಹಾಂ, ಅಮ್ಮನೂ ತಿಂತಾಳೆ. ಹಾಂ ಹಾಂ, ನಿಧಾನ ಮತ್ತು ತುಟಿ ಬಾಯಿ ಸುಟ್ಕೊಬಿಟ್ಟಿಯೇ. ಚೆನ್ನಾಗೈತೆ ಅಪ್ಪಾಜಿ, ಬಿಸಿ ಗೈಸ್ ತಿನ್ಲಿ ತಗ. ಗೈಸ್ ಇವಾಗ ನಮ್ಮ ಅಪ್ಪಾಜಿ ಅಕ್ಕಂತಲ್ವಾ ತಲೆ ತಿಂತತಿ, ನಾನೊಂದು ಪೀಸ್ ತಿಂತೀನಿ. ಇವಾಗ ಹೆಂಗಿರುತ್ತೆ ಅಂತ ನಾನು ಕೂಡ ನಿಮ್ಗೆ ಹೇಳ್ತೀನಿ. ಗೈಸ್ ಇದು ಬಂದ್ಬಿಟ್ಟು ನನ್ನ ಮನೆ ಪೀಸು. ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತೈತೆ. ರೊಟ್ಟಿ ಬೇರೆ ಇವಾಗ ಬಿಸಿ ಆಗ್ತೈತಿ. ನೋಡ್ರಿ ಇಲ್ಲಿ ಮೀನು ಫ್ರೈ ಹೆಂಗೆ ಬೇಯ್ತೈತಿ ಅಂತ ಹೇಳಿ. ಈಗ ಅಕ್ಕಿ ತಿಂದರೆ ಒಂದೇ ಹೊಡ್ತಾ ಈಗ ಸ್ವರ್ಗ. ನೀನೇನು ಹೇಳ್ತೀಯ? ರೊಟ್ಟಿಗೆ ಇದಕ್ಕೆ ಕಾಂಬಿನೇಷನ್. ಗೈಸ್ ಮಾನಸ ನೋಡ್ರಿ ಹೆಂಗ್ ಉಂಡಾಳೆ ಅಂತ ಹೇಳಿ. ಇವ್ರು ಊಟ ಮಾಡೋದೆಲ್ಲ ವಿಡಿಯೋ ಮಾಡಿಲ್ಲ, ನಾನು ಊಟ ಮಾಡೋದು ಮಾತ್ರ ವಿಡಿಯೋ ಮಾಡ್ತಾ ಇದ್ದಾರೆ.